ಒಂದ್ ಕಡೆ ಸಿದ್ದರಾಮಯ್ಯನವರು ದೇವೇಗೌಡರು ಕುಟುಂಬದ ವಿರುದ್ಧ, ಕುಮಾರಸ್ವಾಮಿ ವಿರುದ್ಧ ಆಗಾಗ ವಾಗ್ದಾಳಿ ಮಾಡ್ತಾ ಇದ್ರು. ಈಗ ಅವ್ರು ಮಾತಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಿದಾರ ಅಥವಾ ಇಬ್ರು ಸೇರಿ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ? ಇಬ್ಬರು ಸೇರಿ ಸ್ಟ್ರಾಟಜಿ ಮಾಡ್ಕೊಂಡವ್ರೆ. ಏನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾದಂತ ಏನು ದ್ವೇಷ ಅನ್ನೋದು ಅವರಲ್ಲಿ ಇಲ್ಲ ಅಂತಾರೆ. ಬಟ್ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ನೋಡಿದೀನಿ. ಅವ್ರ ದ್ವೇಷ ಯಾವ ರೀತಿ ಸಾಧಿಸ್ತಾರೆ ಅನ್ನೋದು ಗೊತ್ತಿದೆ. ಅವ್ರು ಹೇಳ್ಕತ್ತಾರೆ, ಈಗ ಅವ್ರು ಒಂದು ಸ್ವಲ್ಪ ವಿರಾಮ ತಗೊಂಡು ಇವ್ರಿಗೆ ಕೊಟ್ಟಿರ್ಬೋದು, ಇವ್ರು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ವಿರಾಮ ತಗೊಂಡು ಮತ್ತೆ ಅವ್ರಿಗೆ ಕೊಡ್ಬೋದು. ಅಥವಾ 2018ರ ಬಿಜೆಪಿಯ ಬಿ ಟೀಮು ಅನ್ನುವಂತಹ ಮಾತು ಹೇಗೆ ಮುಳುವಾಯ್ತು ಅಥವಾ ಒಕ್ಕಲಿಗ ವಿರೋಧಿ ಅನ್ನೋ ರೀತಿ ಬಿಂಬಿತವಾಯ್ತು, ಅದಕ್ಕೇನಾದ್ರೂ ಈ ಸರಿ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆದ್ರ? ಇಲ್ಲ, ಅದು ಒಂದು ಭಾಗ. ಒಕ್ಕಲಿಗರು ಮತ್ತೆ ಬಿಜೆಪಿ JDS ನ ಮೈತ್ರಿಗೆ ಬೆಂಬಲ ನೀಡತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ನಾನು ಮಾತಾಡೋದು ನಿಲ್ಲಿಸೋದು ಒಳ್ಳೇದು ಅಂತ ಈಗ ಸ್ವಲ್ಪ ದಿವಸ ನಿಲ್ಲಿಸ್ಕೊಂಡಿರ್ಬೋದು. ಆದ್ರೆ ಅವರು ಕೆಲವು ರಿಯಾಕ್ಷನ್ ಇದೆಯಲ್ಲ, ಅದು ಎಲ್ಲ ಒಂದ್ ಕಡೆ ಆಲ್ರೆಡಿ ಅವರ ಅಲ್ಲಿ ರಿಯಾಕ್ಷನ್ಗಳೇ ನಮ್ಮ ಒಂದು ಎರಡೂ ಪಕ್ಷಗಳ ಒಂದು ಸಂಘಟನೆಯನ್ನ ಗಟ್ಟಿಗೊಳಿಸ್ತಾ ಇದೆ. ಅವರ ಹೇಳಿಕೆಗಳೇ ನಿಮ್ಗೆ ಹೇಳಿಕೆಗಳೇ ಗಟ್ಟಿಗೊಳಿಸ್ತಾ ಇದೆ. ಹಾಗಾದ್ರೆ ಇದು ಒಂದು ಹಂತದವರೆಗೆ ಶಾಶ್ವತವಾದ ಮೈತ್ರಿನ ಇದು ಹಾಗಾದ್ರೆ ಇದು ಇರುತ್ತೆ. ಮೊನ್ನೆನೂ ಇವರು ಯಡಿಯೂರಪ್ಪನವರು ಹೇಳಿದ್ದಾರೆ, ನಮ್ಮ ಮೈತ್ರಿ ಬರೀ ಲೋಕಸಭೆ ಚುನಾವಣೆಗೆ ಸೀಮಿತವಾಗಿಲ್ಲ, ಈ ಮೈತ್ರಿ ಮುಂದುವರಿಸ್ತೀವಿ ಅಂತ. ಬಿಜೆಪಿ ಜೊತೆ ಹೋದವ್ರನ್ನೆಲ್ಲ ಬಿಜೆಪಿ ಮುಗಿಸಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. JDS ಪರಿಸ್ಥಿತಿ ಕೂಡ ಹಾಗೆ ಆಗುತ್ತೆ. ಅದು ಕೆಲವರು ಪಾಪ ಹೇಳಬಹುದು, ಆದ್ರೆ ಆ ಒಂದು ವಾತಾವರಣ ಇಲ್ಲ. ನಿಮಗೆ ನಂಬಿಕೆ ಇದೆ? ನಂಬಿಕೆ ಇದೆ. ಈ ಬಾರಿಯ ವೋಟ್ ಶೇರಿಂಗ್ ಅಲ್ಲಿ ಅಥವಾ ಸೀಟ್ ಗೆಲ್ಲೋದ್ರಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಮೈತ್ರಿ ಮುಂದುವರಿಯುತ್ತೆ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಇಲ್ಲ, ಇದು ಬಹುಶಃ ಈ ಚುನಾವಣೆ ಫಲಿತಾಂಶ ನನ್ನ ಅಭಿಪ್ರಾಯದಲ್ಲಿ ಎರಡೂ ಪಕ್ಷಗಳ ಮೈತ್ರಿ ಮುಂದುವರಿಕೆನ ಬಹಳ ಗಟ್ಟಿಗೊಳಿಸ್ತದೆ ಅಂತಕ್ಕಂಥದ್ದು ನಂಬಿಕೆ ಇದೆ.